ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿದೇವಾನಾಂ ಸಕಲ ಕಾರ್ಯ ವಿಜಯೀ ಭವ ದಿಗ್ವಿಜಯೀ ಭವ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ತೋಂ ತಾಂ ತಾಗ್ರದ ದಿನ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಪೊತ್ತೀರ್ದ ಮಾಯೆ ಜಗರಿದು. ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ. ತಾತಯ್ಯ ದಿದಿತಯ್ಯ ದಿದಿತಾತಯ್ಯ. ಎಂದ ಜಾಂಬವರ ನುಡಿಗೆ ಅಳದು ಎಂದ ಜಾಂಬವರ ನುಡಿಗೆ ಅಳದು ಬಪ್ಪರಿಯುವುದ ಅಜನಂದನೆಗೆ ಕೈ ಮುಗಿಯುವುದ ಕ್ಷಣವೇ ಚರಳಿದ ಮಹೇಂದ್ರ ಪರ್ವತವನ್ನೇರಿ ಮಾಲ್ದೆಸೆ ನೋಡೇನು ಸಿಂಧು ಬರ್ಗಡಿರುವುದು. ತಗಿಡ ತಗಿಡ ಧೀಮ್ ತೋಂ ತಾಂ ಸೇಮ್ ಸೇಮ್. ಒಂದು ತಿಂಗಳೊಳಗೆ ಮಾತೆ ಸೀತೆಯನ್ನು ಪತ್ತೆ ಮಾಡದೆ ಬಂದರೆ ಹಾ ಶಿರಚ್ಛೇದನ ಸುಗ್ರೀವಾಜ್ಞೆ ಆಗಿದೆ. ಹಾ ಕಿಷ್ಕಿಂಧೆಯಿಂದ ದಕ್ಷಿಣಾಭಿಮುಖವಾಗಿ ಹೊರಟ ನಾವು ದಕ್ಷಿಣ ಸಮುದ್ರ ತಟಕ್ಕೆ ಬಂದವರು. ಹಾ ಹಿರಿಯರಾದ ಜಾಂಬವರು ಹಾ ಕೊಂಕದೆ ಕೊಡರದೆ ಲಂಕೇಳು ಸಿಲುಕದೆ ಪಂಕಜ ಮುಖಿಯಾದ ಸೀತೆಯನ್ನು ಅರಸಿ ಬರಲು ನೀನೇ ಎಕ್ಕಲಿ ಹನುಮ ಎಂದರು. ಹಾ ತಕ್ಷಣವೇ ಹೊರಟ ನಾನು ಮಹೇಂದ್ರ ಪರ್ವತವನ್ನೇರಿಸಿದ್ದೇನೆ. ಗಣಪ ಸಹಿತ ಎಲ್ಲ ದೇವತೆಗಳಿಗೂ ಕರವೆತ್ತಿ ನಮಸ್ಕರಿಸಿದ್ದೇನೆ. ಸರಿ. ಪ್ರಭು ರಾಮಚಂದ್ರನನ್ನು ಧ್ಯಾನಿಸುತ್ತಾ ಲಂಕೆಯತ್ತ ಹಾರುತ್ತೇನೆ. ಹಾರಿದನು ಲಂಕೆಯನು ಹಾರಿದನು 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 ಲಂಕೆಯನು ಬಿಟ್ಟೇಳು 100 ಯೋಜನ ಮುಂದೆ 100 ಜನ ಮುಂದೆ ನಡೆಯುವುದು. ತೋಂತ ದಿಟ್ಟಿರಿ ತೋಂತ ದಿಟ್ಟಿರಿ ಸಾರಿದನು ದೃಢ ಬಿದ್ದು ಮುನಿಪರ ಶಾಲೆಯೊಳಗೆ ದೈದ ದಿನ ಧಿಂದ ದಿನ ಧೀಮ್ ದೈತ ದೈತ ದೈತ. ಧೇಮ್ ದೈದ ಧೇಮ್ ದೈದ ಧೇಮ್ ದೈದ. ಆವ ದೇಶಗಳಿವು ಆವರ ಜಂಗಳು ತೋಂತ ತಾಂ ತಾಗ್ರದ ತಿನ್ನ ಧೀಗ್ರದ ತಿನ್ನ ತೈತ. ಆವ ದೇಶಗಳಿವು ಆವರ ಜಂಗಳು ನೀವಿಲ್ಲಿ ನೆಲೆಯಾಗಿ ಮತ್ತೆಷ್ಟು ಸಮಯ. ನೀವಿಲ್ಲಿ ನೆಲೆಯಾಗಿ ಮತ್ತೆಷ್ಟು ಸಮಯ. ರಾವಣೇಶ್ವರನೆಂಬ ರಕ್ಕಸನಪುರವೆಲ್ಲಿ ರಾವಣೇಶ್ವರನೆಂಬ ರಕ್ಕಸನಪುರವೆಲ್ಲಿ ಆವ ದಿಕ್ಕಿನೊಳುಂಟು ಲಂಕಾದಿ ನಗರ. ಆವ ದಿಕ್ಕಿನೊಳುಂಟು ಲಂಕಾದಿ ನಗರ. ಆವ ದೇಶಗಳಿವು ಆವರ ಜಂಗಳಿವು ನೀವಿಲ್ಲಿ ನೆಲೆಯಾಗಿ ಮುಂದೆಷ್ಟು ಸಮಯ. ತೋಂತ ದಿನ ಧೀಮ್. ಇದು ಯಾವ ಊರು, ಯಾವ ರಾಜ್ಯ, ಮತ್ತಾವ ದೇಶ? ಇಲ್ಲಿ ಆ ಕ್ರೂರನಾದ ರಾವಣನ ಪುರ ಎಲ್ಲಿ ಎಂದು ತಿಳಿಸ
ಲೋಕಾಭಿಯ ಇಡೀ ಪಟ್ಟಣವೇ ಮಲಗಿ ನಿದ್ರಿಸುವ ಸಮಯ. ಈ ಮಧ್ಯರಾತ್ರಿಯ ಕಾಲದಲ್ಲಿ ಎದ್ದು ತಿರುಗಾಡುತ್ತಾ ಇದೆಯಲ್ಲ, ಯಾರು ನೀನು? ಯಾಕೆ ಬಂದೆ? ಈ ಕನಕಲಂಕೆಯ ಕಾವಲುಗಾರ್ತಿ ಲಂಕಿಣಿ. ನನ್ನ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ಕಳ್ಳನಲ್ಲ ಕಾಣೆ ನಾನು, ಹುಲ್ಲೆ ಬಗ್ಗಸಿಗೆ ನೀನು. ತೈಲನಿಂದಲ ಹೃದ ತಯತ್ತ ತಿನ್ನ ತೋಂದ ಧಿತ್ತೋಂದ ಧಿತ್ತೋಂದ ಧಿ ರಿತ್ತೋಂದ ಧಿತ್ತೋಂದ ಧಿತ್ತೋಂದ ಧಿ ಕಳ್ಳನಲ್ಲ 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 ಕಾಣೆ ನಾನು, ಹುಲ್ಲೆ ರಕ್ಕಸಿಗೆ ನೀನು, ಹುಲ್ಲೆ ರಕ್ಕಸಿಗೆ ನೀನು. ಒಳ್ಳೆ ವಾಯು ಪುತ್ರ ಹನುಮ ಎನ್ನ ಬೆಸರು, ಒಳ್ಳೆ ವಾಯು ಪುತ್ರ ಹನುಮ ಎಂತೆನ್ನ ಬೆಸರು. ಕೃತಧಿತ್ತೊಂದದಿ ಒಳ್ಳೆ ವಾಯು ಪುತ್ರ ಹನುಮ ಎಂತೆನ್ನ ಬೆಸರು. ತಿಂದೈ ಕೊಂದದಿನ ತಗದಿದ್ದ ತಯತ್ತ ತಿನ್ನದಿ. ಓ ರಕ್ಕಸಿ, ಏನು? ನಾನು ಕಳ್ಳನಲ್ಲ, ಮತ್ತೇನು? ಪ್ರಪಂಚದ ಎಲ್ಲ ಜೀವಿಗಳು ಬದುಕಲು ಕಾರಣ ಒಳ್ಳೆಯ ವಾಯುದೇವ. ಅಂತಹ ಒಳ್ಳೆಯ ವಾಯುವಿನ ಒಳ್ಳೆಯ ಮಗ ಒಳ್ಳೆಯ ಹನುಮ. ನನ್ನ ಪರಿಚಯ ಆಯ್ತಲ್ಲ, ಪುರದೊಳಗೆ ಹೋಗಬೇಕು, ಬಿಡುದಾರಿಯನ್ನು ನಿನ್ನನ್ನು ಈ ಲೋಕದಲ್ಲಿಯೇ ಇರುವುದಕ್ಕೆ ಬಿಡುವುದಿಲ್ಲ ನಾನು. ಯಾರನ್ನು ಬಿಡುವುದಿಲ್ಲ? ನೋಡೋಣ, ಬಾ ಮುಂದೆ, ಬಾ ಮುಂದೆ. ಜೈ ಶ್ರೀರಾಮ್. ಧೇಮ್ ತೈತ ಧೇಮ್ ತೈತ ಧೇಮ್ ತೈತ ಧೇಮ್ ಧೇಮ್ ತೈತ ಧೇಮ್ ತೈತ ಧೇಮ್ ತೈತ ಧೇಮ್ ತೈತ 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 ತದಿನ ಧಿತ್ತ 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 ತದಿನ ಲೈಲ ಲೈಲ ಲೈಲ. ಲಂಕಾ ಲಕ್ಷ್ಮಿ ತೊಲಗಿದಳು, ರಾವಣಗೆ ಬಂತು ದುರ್ದೆಸೆಯನುದ. ನಗರವನ್ನು ಪ್ರವೇಶಿಸುತ್ತೇನೆ. ತೈತ ತೈತ ತೈತ. ಎಲ್ಲಿ ಹುಡುಕಿದರೂ ಮಾತೆ ಸೀತೆಯ ಸುಳಿವಿಲ್ಲ. ಏನ್ ಮಾಡುದು? ಸುಮ್ಮನೆ ಬಿಡುವೆನೆ? ಏನ್ ಮಾಡ್ತೀನಿ? ಅದಕ್ಕಾಗಿ ಇಡೀ ಲಂಕಾ ಪಟ್ಟಣವನ್ನೇ ಕಿತ್ತು ಪ್ರಭು ರಾಮನ ಮುಂದಿರಿಸುತ್ತೇನೆ. ಹಾ ಮಾತೆ ಸೀತೆಯನ್ನು ಪ್ರಭು ರಾಮಚಂದ್ರನೇ ಹುಡುಕಿಕೊಳ್ಳೆನು. ಹಾ ಅದಕ್ಕಾಗಿ ನನ್ನ ಬಾಲವನ್ನು ಬೆಳೆಸಿ ಹಾ ನಿಕುತಾಚಲಕ್ಕೆ ಸುತ್ತಿ. ಹಾ 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 ಹಾ. ಹನುಮ, ನೀನರಸುವ ಮಾತೆ ಸೀತೆ ಅಶೋಕವನದಲ್ಲಿದ್ದಾಳೆ, ಅತ್ತ ಸಾರು. ಆ, ಅಶೋಕವನ ಅಲ್ಲಿಗೆ ತೆರಳುತ್ತೇನೆ. ತೈತ ತೈತ ತೈತ. ಅಶೋಕವನದಲ್ಲಿ ಸೀತೆ ರಾಮನ ನೆನೆಯುತ್ತಿರಲು, ರಾಮನ ನೆನೆಯುತ್ತಲಿರಲು ಇತ್ತಲ ದಶಕಂಠ ಮತ್ತೆ ನಡು ರಾತ್ರಿಯಲ್ಲಿ ಮತ್ತ ಕಾಶಿನಿ ಸೀತೆಯತ್ತಲೈದಿರನು. ಚಿತ್ತಜೋಪಮನಂತೆ ಸಿಂಗರಿಸಿಕೊಂಡು ನೆರೆಯುತ್ತ ಸದ್ಯದ ಅಶೋಕವನದೊಳಗೆಯೇ. ಯಾರಲ್ಲಿ? ಏ ದೂತ! ಓ ನಾಥ! ವಂದಿಸಿಕೊಂಡಿದ್ದೇನೆ. ಸೀತೆಗಾಗಿ ತಂದ ವಸ್ತ್ರಾಭರಣಗಳನ್ನು ತೆಗೆದುಕೊಂಡು ಬಾ. ಅಪ್ಪಣೆ.
ಧರಿಸು. ಏನಾಯ್ತು? ದೊರೆಗಳೇ, ನಾವು ತಂದು ತೋರಿದ ವಸ್ತುಗಳನ್ನು ತಲೆಗೆತ್ತಿಯೂ ನೋಡದೆ ರಾಮ 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 ಎಂದು ಜಪ ಮಾಡುತ್ತಾ ಇದ್ದಾಳೆ. ಓ ಹಾಗ? ಏನು ಮಾಡುವುದು? ನೀನು ತಂದ ಸುವಸ್ತುಗಳನ್ನು ಮರಳಿಕೊಂಡು ಹೋಗು. ಅಪ್ಪಣೆ. ನಮಗಿದೇ ಕೆಲಸ ಆಯ್ತು. ನಾವು ಗಂಟು ಹಾಕುದು, ಗಂಟು ಬಿಚ್ಚುದು. ಇನ್ನೂ ದೊಡ್ಡ ಕೆಲಸ ಈಗ ಮಾಡ್ಲಿಕ್ಕಿರುದು. ಸಂಬಳ ಕೊಡ್ತಾರಲ್ಲ. ಗಂಟು ಹೊರದು ನಾನು ಹೊರಟೆ. ಯಾರೆಂತಾದ್ರೂ ಸಮಾಡಿ ಮಾತಾಡಬಾರದೇನೆ ಸೀತಾದೇವಿ ತಕ್ಕುತ್ತ ಕಿಟತ ಕಿಟತರಿ ಕಿಟತ ತಿನ್ನಂತ ತಯ್ಯಂ ಮಾತಾಡಬಾರದೇನೆ ಶ್ರೀಜಾಣೆ ಮಾತಾಡಬಾರದೇನೆ ಸುಜಾಣೆ ಮಾತಾಡಬಾರದೇನೆ ರತಿ ತತ್ತ ತಿ ರಕಿ ತಕ್ಕ ತಿ ಧಿಂ ತಂ ಧಿಂ ಕದಿನ ತಿ ರೈ ತಿ ರತಿ ತತ್ತ ತಿ ರತಿ ರತ್ತ ತಿ ರತಿ ರತ್ತ ತಿ ರಕಿ ರಕ್ಕ ತಿ ರತಿ ತತ್ತಿಂ ಕದಿನ ತಿ ತತ್ತಿ ತತ್ತಿಂ ಕದಿನ ತಂ ರತಿ ತತ್ತಿಂ ಕದಿನ ತಿ ರತಿ ತತ್ತಿಂ ಕದಿನ ತ ತತ್ತಿಂ ಕದಿನ ತೈ ತತ್ತಿಂ ಕದಿನ ತ ತತ್ತಿಂ ಕದಿನ ತೈ ತತ್ತಿಂ ಕದಿನ ತಿ ತಿ ತತ್ತಿಂ ಕದಿನ ದತ್ತ ತತ್ತಿಂ ಕದಿನ ತಿ ತಿ ತತ್ತಿಂ ಕದಿನ ತಿ 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 ಕದಿನ ತಿ ತಕ್ಕು ಸಾಕಿತ ಮಾತಾಡಬಾರದೇನೆ ಸೀತಾದೇವಿಯನ್ನೊಡನೆ ಮಾತಾಡಬಾರದೇನೆ ಸೀತಾದೇವಿಯನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ತೋಂ ಧೀಂ ಗರ್ಗರ್ಗರ್ಗ ಧನಿನ ಧನಿನ ತಾಂ ಧೀಂ ತೋಂ ಗರ್ಗರ್ಗರ್ಗ ಧೀಂ ತದಗರ್ಗ ಗರ್ಗರ್ಗ ಧನಿನ ಧನಿನ ತಾಂ ತದಗರ್ಗ ಧೀಂ ಮಾತಾಡಬಾರದೇನೆ ಸೀತಾದೇವಿಯನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಮಾತಾಡಬಾರದೇನೆ ಸುಜಾಣೆ ಮಾತಾಡಬಾರದೇನೆ ರಿತ್ತಂಗತ್ತ ದಿಂದತ್ತ ಓ ಸೀತಾ, ಚತುರ್ದಶ ಭುವನಗಳನ್ನೇ ಗೆದ್ದಂತಹ ಹೆಜ್ಜೆಯನ್ನು ಇಂದ್ರಾದಿ ಅಷ್ಟದಿಕ್ಪಾಲಕರನ್ನು ತನ್ನ ಮಠದಲ್ಲಿರಿಸಿಕೊಂಡಿರುವ 20 ತೋಳುಗಳುಳ್ಳವ ಈ ದಶಕಂಠ ರಾವಣ ಒಮ್ಮೆ ಕಣ್ಣೆತ್ತಿ ನೋಡು, ಒಂದು ಮಾತಾಡು, ಮತ್ತೆ ನನ್ನನ್ನು ಕುಶನಿಗೆ ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ನಾಟಿದವು. ಕಣ್ಣಲ್ಲಿ ಗಿಡಿ ಮಸಗಿ ಕೈಯಲ್ಲಿ ತೃಣವ ಮುರಿದಿಕ್ಕಿ ಬಣಗು ರಕ್ಕಸನಿಗೆ ಅವನಿಸುತ್ತೆ ನುಡಿದಳು. ಪಿಸುಣರಳು ಬಣಗು ರಣ ಹೇಳಿ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರೋ ಅಧಮನೆ ನೀಚ ನಾಯಿ ನೀನತ್ತ ತೊಲಗು ತೊಲಗಿಂದ
ರಾಮ ಇಂದು ಬರುತ್ತಾನೆ, ನಾಳೆ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದೆ. ದಿನ ದಿನವೂ ಆ ನಿರೀಕ್ಷೆ ಹುಸಿಯಾಗತೊಡಗಿದೆ. ರಾವಣನ ಪೀಡೆಯನ್ನು ಸಹಿಸಿಕೊಳ್ಳುವ ಬದಲು ನನ್ನ ಈ ಸುರಿಮುಡಿಯನ್ನು ಕುತ್ತಿಗೆ ಸುತ್ತಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ತಾಯಿ, ದುಡುಕಿನ ನಿರ್ಧಾರಕ್ಕೆ ಮನ ಮಾಡಬೇಡಿ. ನನ್ನ ಮಾತನ್ನು ಕೇಳಿ. ಮೊನ್ನೆಯ ರಾತ್ರಿ 4ನೇ ಜಾವಕ್ಕೆ ತ್ರಿಜಟೆಗೆ ಕನಸೊಂದು ಬಿತ್ತಂತೆ. ಆ ಕನಸಲ್ಲಿ ರಾಮ ಕಪಿಸೇನೆಯನ್ನು ಕೂಡಿಕೊಂಡು ಸಮುದ್ರವನ್ನು ಉತ್ತರಿಸಿ ಲಂಕಾಪಟ್ಟಣವನ್ನು ಸೇರಿ ರಾವಣಾದಿ ಕಳರನ್ನು ಕೊಂದು ನಿಮ್ಮ ಬಂಧ ವಿಮೋಚನ ಮಾಡುವ ಕನಸನ್ನು ಕಂಡರಂತೆ. ಹಾಗಾಗಿ ಧೈರ್ಯ ತಾಳಿ, ರಾಮ ಬಂದೇ ಬರುತ್ತಾನೆ, ನಿಮ್ಮ ಬಂಧ ವಿಮೋಚನೆ ಮಾಡೇ ಮಾಡುತ್ತಾನೆ. ಹೌದೇ? ನಿಮ್ಮ ಮಾತನ್ನು ಕೇಳಿ ಬಹಳ ನಿರಾಳವಾಯಿತು. ನಾನು ರಾಮ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿಯೇ ಇರುತ್ತೇನೆ. ಯಾಕೋ ಮನಸ್ಸು ಏಕಾಂತವನ್ನು ಬಯಸುತ್ತಿದೆ. ನೀವಿರುವರು ಈಗ ವಿಶ್ರಾಂತಿಯನ್ನು ಪಡೆಯುವುದೇ? ಆಗಲಿ ಅಮ್ಮ. ರಾಮ ರಾಮ ಎನ್ನುತ್ತೀರ್ಪ ಸೀತೆಯ ಕಂಡು ಹನುಮನು ಕಾಲ್ಗೆರಗಿ ಬೆಸಗೊಂಡ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ತಕ್ಕುತ್ತಾಗಿಟ ತಗಿಟ ತರಿಗಿಟ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೇ ನಮ್ಮ ಕೋಮಲಾಂಗ ಲಕ್ಷ್ಮಣ ಬಂದೆ ಅಮ್ಮ. ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ಅಮ್ಮ. ಕೃತಿಯ ಧೀಮ್ ತಾ ಕೃತಿಯ ದೈ ತಾ ಕೃತಿಯ ಧೀಮ್. ಇನ್ನು ಹಲವು ಮಾತೆಗೆ ಸಾಗರ ಲಂಘಿಸುತ್ತ ಬಂದೆ ಅಮ್ಮ. ಇನ್ನು ಹಲವು ಮಾತೆಗೆ ಸಾಗರ ಲಂಘಿಸುತ್ತಿದ್ದ ಬಂದೆ ಅಮ್ಮ. ಧಿಂ ತಾಂ ಧಿಂ ತಾಂ ಧಿಂ ತಾಂ ಧಿಂ ತೋಂ ಧಿಂ ತರ್ಗರ್ಗ ಧದಿನ ತದಿನ ತಾಂ ಧಿಂ ತೋಂ ದಿನಗ್ಗ ಧಿಂ ತೋಂ ಧಿಂ ತರ್ಗರ್ಗ ಧದಿನ ತದಿನ ತಾಂ ಧಿಂ ತೋಂ ತರ್ಗರ್ಗ ಧಿಂ. ತಾಗ್ರದಿನ ಧಿಂ ತಾಗ್ರದಿನ ಲೈ ತಾಗ್ರದಿನ ಧಿಂ ತಾಗ್ರದಿನ ಲೈ. ಆಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ ಮಂಗಳ ಮಹಿಮ ರಮನ ಪಾದದೆಡೆಯಿಂದ ಬಂದೆ ಅಮ್ಮ. ದಿನ ಧಿಂ ಅದಿ ಪೊಂಗತ್ತದಿಂದ ತಂ ತಗದಿನ ಧಿಂ ತಗದಿನ ಧಿಂ ತಗದಿನ ಧಿಂ. ಅಮ್ಮ, ನಾನು ಹನುಮ, ವಾಯುವೇ ನನ್ನ ಜನಕ. ಅಂಜನಾ ದೇವಿಯ ನಂದನನಾದ ನನ್ನನ್ನು ಆಂಜನೇಯ ಎಂದು ಕರೆಯುತ್ತಾರೆ. ಪ್ರಭು ಶ್ರೀರಾಮಚಂದ್ರ ನಿಮ್ಮ ಇರವನ್ನು ಅರಸಿ ಬರಲು ಕಳುಹಿದ್ದರಿಂದ ನಾನು ಬಂದೆನಮ್ಮ. ಇಂತೆಂದು ಸಿರಿವಾಕ್ಯಮಂ ಕೇಳ್ದು ಮಗ ತಿರು ಹೆಸಿದೆ ದುರು
ಅಂದು ಭಿಕ್ಷೆಗೆ ಬಂದಾಗ ಒಂದು ವೇಷ, ತದನಂತರದಲ್ಲಿ ಒಂದು ವೇಷ, ಒಂದು ಕ್ಷಣದ ಮೊದಲು ಒಂದು ವೇಷ, ಈಗ ಮತ್ತೊಂದು ವೇಷ. ರಂಗನಾಥ, ಅಮ್ಮ, ನನ್ನಲ್ಲಿ ಭರವಸೆ ಮೂಡಿಸಲು ಒಂದು ಮಾತು. ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಚಿತ್ರಕೂಟದಲ್ಲಿ ನೀವು ಜಲ ಕೇಳಿ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಜಲ ಕೇಳಿ ಆಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಅತ್ತದ್ದು ಸರಿಯೇ ನಮ್ಮ. ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಅತ್ತದ್ದು ಸರಿಯೇ ಅಮ್ಮ. ಅಂಗನ ಕೇಳಿ ಅಮ್ಮ, ನೀವು ಚಿತ್ರಕೂಟದಲ್ಲಿರುವ ಸಂದರ್ಭ, ನೀವು ಹಾಗೂ ರಾಮಚಂದ್ರ ದೇವರು ಜಲಕೇಳಿಯನ್ನಾಡುವ ಸಮಯ, ಅವರು ನಿಮ್ಮನ್ನು ವಿನೋದಕ್ಕಾಗಿ ಎತ್ತಿ ಮುಂಗೈಯಲ್ಲಿ ಎಸೆದಾಗ ನೀವು ಅಳುತ್ತಾ ಪರರ ಮನೆಯ ಹೆಣ್ಮಕ್ಕಳನ್ನು ತಂದು ಹೀಗೆ ಗೋಡು ಹೊಯ್ದುಕೊಳ್ಳಬಹುದೇ ಎಂದು ಕೇಳಿದಿರಂತೆ. ಅಯ್ಯೋ ನನ್ನ ಮರೆವು! ಇಗೋ ನೋಡಿ, ಇದು ಪ್ರಭು ರಾಮಚಂದ್ರ ದೇವರು ತಮ್ಮ ಕಿರುಬೆರಳಿಗೆ ಧರಿಸುವ ಉಂಗುರವಂತೆ. ಬಹುದೇ ನೋಡಿ ಅಮ್ಮ, ಎಂದ ರಾಮನ ಮುದ್ರೆಯುಂಗುರಮೌ ತನ್ನಂಗೈಯೊಳಿಟ್ಟು, ರಾಮನ ಮುದ್ರೆಯುಂಗುರವೌ ತನ್ನಂಗೈಯೊಳಿಟ್ಟರ್ಚಿಸಿ ಸೌಂದರ್ಯಾತ್ಮನ ದಿವ್ಯ ಮೂರ್ತಿ ಅದರೊಳ್ ಕಂಡಂತೆ ಕೊಂಡಾಡುತ್ತವೋ. ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಮುಂದ ರಾಮನ ಕ್ಷೇಮ ವಾರ್ತೆಗಳನ್ನು ಕೇಳುತ್ತಾ, ರಾಮನ ಕ್ಷೇಮ ವಾರ್ತೆಗಳು ಕೇಳ್ದಳು ಮಾತೆ ಸೀತೆ. ಕ್ಷೇಮವೇ ಹನುಮ ತಕ್ಕುತ ಗಿಡದ ಗಿಡದರಿ ಗಿಡ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ. ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇ ಹನುಮ. ಮದನ ನಂಗವ ಪೋಲ್ವ ರಾಮ, ಮದನ ನಂಗವ ಪೋಲ್ವ ರಾಮ. ಬಲು ಚತುರ ಲಕ್ಷ್ಮಣನು ನೀ ಸೀಮನ, ಮೊದಲಿ ನಂಗದ ಕಾಂತಿ ಕಳವಳಿ ಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ. ತಮ್ಮೊಳು ಪ್ರೇಮ ಅದು ಕುಂದಲಿಲ್ಲವಲ್ಲ. ನೀ ಬರುವ ದಿನದೊಳಗೆ ಎಂದೀರ್ದ ಎಲ್ಲ
ಅಕ್ಕರೆಯ ಮಗಳಾಗಿ ದಶರಥನ ಮುದ್ದಿನ ಸೊಸೆಯಾಗಿ ಪ್ರಭು ಶ್ರೀರಾಮಚಂದ್ರನ ಮನದಲ್ಲೆಯಾಗಿ ಇಂದು ಈ ರಕ್ಕಸರ ಮಧ್ಯೆ ಯಾವ ಹೆಣ್ಣಿಗೂ ಬೇಡ ಈ ಕಷ್ಟ. ನಮ್ಮವರು ಏನೆಂದರು ಹನುಮ? ಅಮ್ಮ, ಅವರಿಬ್ಬರು ನಿಮ್ಮ ನೆನಪಿನಲ್ಲಿಯೇ ಇದ್ದಾರೆ. ಅವರು ಕಳುಹಿದ್ದರಿಂದ ನಿಮ್ಮನ್ನ ಅರಸುತ್ತಾ ಬಂದವನಮ್ಮ ನಾನು. ಅಮ್ಮ, ನಿಮ್ಮನ್ನು ಬಂದು ಕಂಡದ್ದಕ್ಕೆ ಒಂದು ಕುರುಹು. ಹನುಮನ ಕೈಯೋಳು ಚೂಡಾಮಣಿಯಂತಾನು ಈ ಉದದಿ ಭರವಸೆಯಿಂದ ನನ್ನ ತಂದೆಯಿಂದ ಬಳುವಳಿಯಾಗಿ ಬಂದ ಈ ಚೂಡಾಮಣಿಯನ್ನು ನಿನ್ನ ಕೈಗಿಟ್ಟುತ್ತಿದ್ದೇನೆ. ನಮ್ಮವರನ್ನು ಕಾಣಲು ಇನ್ನ ಎಷ್ಟು ದಿನ ಕಾಯಬೇಕು ಹನುಮ? ಅಮ್ಮ, 8 ದಿವಸದಿ ನೋಡಿರೆ 8 ತೊಂದದಿಟ್ಟಿ 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 ಜಿಗಿಡ್ರೆ 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 8 ದಿವಸದಿ ನೋಡಿರಿ ದಜಗಂಡನಿಗೆ ಮತ್ತರೆಯದಿರೆ ದಜಗಂಡನಿಗೆ ಮತ್ತರೆಯದಿರೆ ವೈಕುಂಠ ವಲ್ಲಭ ರಾಮಚಂದ್ರನ ಭಟ್ಟರಲ್ಲೋ. ಅಮ್ಮ, ಕೇವಲ ಇನ್ನೆಂಟು ದಿನದೊಳಗಾಗಿ ನಮ್ಮ ಕಪಿಗಣನದೊಂದಿಗೆ ಪ್ರಭು ಶ್ರೀರಾಮಚಂದ್ರನು ತಂದು ಆ ದಶಕಂಠನ ಕೊರಳರಿಸದಿದ್ದರೆ ಪ್ರಭು ಶ್ರೀರಾಮಚಂದ್ರನ ಕೊಟ್ಟ ನಾನಲ್ಲ. ಹೋಗಿ ಬರ್ತೇನೆ, ಅಪ್ಪಣೆ ಕೊಡಿ. ಹೋಗಿ ಬಾ ಹನುಮ. ಧೇಂ ತೈದ ಧೇಂ ತೈದ ಧೇಂ ತೈದ ಧೇ ಏನಾಯ್ತು? ಹೊಟ್ಟೆ ಹಸಿವಾಗ್ತಾ ಇದೆ. ಎಲ್ರಿಗೂ ಹಾಗೆ ಆಗ್ತಾ ಇದೆ. ಅಲ್ಲಿ ಒಂದು ತೋಟ ಕಾಣಿಸ್ತಾ ಇದೆ. ಹಾ ಯಥೇಚ್ಛವಾಗಿ ಹಣ್ಣನ್ನು ತಿಂದು ಹಾ ಆ ತೋಟವನ್ನು ಸ್ವಚ್ಛಗೊಳಿಸುತ್ತೇನೆ. ಹಾ ಹೀಗಾದರೂ ಆ ಸೈನಿಕರು ನನ್ನನ್ನು ರಾವಣನಲ್ಲಿಗೆ ಕೊಂಡೊಯ್ಯುತ್ತಾರೆ. ಹಾಗೆ ಮಾಡ್ತೇನೆ. ಇಂದ್ರಯದು ಸೈದಲೈದೊಂದು ಬ್ರಹ್ಮೋತ್ಸವದಿವು ಹನುಮನವು ಕಟ್ಟಿ ಎಳೆದಂದನು ಆ ಸಭೆಗೆ. ಯಾರ ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ನಮ್ಮ ತೋಟವನ್ನು ಹಾಳುಗೆಡವಿದೆಯಲ್ಲ, ಏನು ಕಾರಣ? ತೋಟ ಹಾಳು ಮಾಡಿದ್ದು ಸತ್ಯ. ಆದರೆ ನಾನಲ್ಲ, ನನ್ನ ಮಾತು ಕೇಳದ ಈ ಬಾಲ. ಮಾತಿನಲ್ಲಿ ಜಾಣಗಬಿ ಮಾತಿನಲ್ಲಿ ಜಾಣಗಬಿ ನೋಡಿದರೆ ಬಲವಂತ ಈತ ನಿಶ್ಚಯ ಬಾಲವಲ್ಲಗಡ. ಇವರ ತೈಲಾದಿ ಸೇರಿದ ವಸ್ತ್ರದಲ್ಲಿ ಸುತ್ತಿ ಸುಡಬೇಕೆಂದ. ಅಂಕೆಯಿಲ್ಲದ್ದು ಈ ಲಂಕೆಯಲ್ಲಿರಬಾರದು. ಯಾರಲ್ಲಿ ಅವನ ಬಾಲಕ್ಕೆ ತೈಲ ವಸ್ತ್ರವನ್ನು ಸುತ್ತಿ ಬೆಂಕಿ ಹಚ್ಚಿರಿ. ತೈತ 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 ಶರಣ ಶ್ರೇಷ್ಠನಾದ ವಿಭೀಷಣನ ಮನೆಯೊಂದನ್ನು ಹೊರತುಪಡಿಸಿ ರಾವಣನ ಮೀಸೆ ಸಹಿತ ಇಡೀ ಲಂಕಾ ಪಟ್ಟಣವನ್ನೇ ಸುಟ್ಟು ಬಿಟ್ಟಿದ್ದೇನೆ. ವಿಷಯವನ್ನು ಪ್ರಭು ರಾಮಚಂದ್ರನಿಗೆ ಅರಿಸಬೇಕಾಗಿದೆ. ತಿಳಿಸ್ತೇನೆ. ತೈತ ತೈತ
ತೈತ ತೈತ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ತಾತಯ್ಯತ್ತಾದಿದ್ದತ್ತಾಂ ತಾತಯ್ಯತ್ತಾದಿದ್ದತ್ತಾಂ ಹೀಗನ ಗಿಡದ್ಗ ತರ್ಕಡತಾಂ ಹೀಗನ ಗಿಡದ್ಗ ತರ್ಕಡತಾಂ ತಕ್ಕು ಧಿಕ್ಕು ತಕದ ದಿನ್ನದದಿ ತಾನ್ ಧಾನ್ ದಿಗು ತಗದಿ ತಾನ್ ಧಾನ್ ದಿಗು ತಗದಿ ತಾನ್ ಧಾನ್ ದಿಗು ತಗ ತಾನ್ ಧಾನ್ ದಿಗು ತಗ ತಕ್ಕು ದಿಕ್ಕು ತಗದ ದಿನ್ನದದಿ ಗಿಡಂ ವಿಠ್ಠಲ 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 ತ್ರಿಜಟ ಮತ್ತು ಸೈನಿಕನಾಗಿ ಅಮನ್, ಸರಮೆ ಮತ್ತು ಸೈನಿಕನಾಗಿ ಭಾರ್ಗವ್ MD, ಹನುಮನಾಗಿ ವಿದುಲ, ಸೀತೆಯಾಗಿ ವಿವಿಕ್ತ, ದಶಕಂಠ ರಾವಣನಾಗಿ ಅವನಿ ಕುಲಕರ್ಣಿ, ಲಂಕಿಣಿಯಾಗಿ ಅಂಬರಿಣಿ, ತೃಣಬಿಂದು ಆಗಿ ಋಷಿ, ದೂತನಾಗಿ ವಿನತ, ಅತ್ಯಂತ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನವನ್ನು ಕೊಟ್ಟಿರುವ ಎಲ್ಲ ಕಲಾವಿದರಿಗೆ, ಸಮುದ್ರೋಲ್ಲಂಘನ ಯಕ್ಷಗಾನದ ಕಲಾವಿದರಿಗೂ ಕೂಡ ಧನ್ಯವಾದಗಳು. ಇದಕ್ಕೆ ಹಿಮ್ಮೇಳದಲ್ಲಿ ನಮ್ಮ ತುಂಗಣ್ಣ, ಮನೋಜಣ್ಣ ಮತ್ತು ಕಲಾವಿದರು ಇವರೆಲ್ಲರಿಗೂ ಕೂಡ ಅನಂತ 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 ಹೃತ್ಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ.